ಅನೂಪ್ ನಿರ್ದೇಶನದ ಈ ಚಲನಚಿತ್ರ ಹೊಸ ವರ್ಷದಲ್ಲಿ ಇವರು ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ, ಸಾಂಗ್ಸ್ ಲಾಂಚ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್, ತುಂಬ ಇಷ್ಟ ಆಯಿತು. ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಹೀರೋಯಿನ್ದು ಅಟ್ಲೀಸ್ಟ್ ನೋಡಬೇಕು ಅಂತ. ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯಿತು. ಆ ಸಾಂಗ್ಸ್ ಇಷ್ಟ ಆಗೋದು ಫಿಲಮ್ಗೆ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಬಹುಶಃ ಅಲ್ಲ. ಸೊ ಮ್ಯೂಸಿಕ್ ಡೈರೆಕ್ಟರ್. ಸೊ ಹಾಗಾಗಿ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೋತೀನಿ. ಸೊ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ. ಡೈರೆಕ್ಟ್ರು ಮತ್ತು ನಮ್ಮ ಮನು ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ಶ್ರಮ ಇರುತ್ತೆ ಇಲ್ಲಿ. ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋವನ್ನು ಮತ್ತು ಡೈರೆಕ್ಟರ್ದು ಒಂದಷ್ಟು ಲೆಕ್ಕ ಇರುತ್ತೆ. ಇದ್ದವರೆಲ್ಲ ಪಾಪ ಶ್ರಮ ಪಟ್ಟದೆಲ್ಲ ಇದಾಗುತ್ತೆ. ಅದೆಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಶುಭವನ್ನು ಹಾರೈಸಿ ಹೊಸ ವರ್ಷದ ಶುಭಾಶಯ ಹೇಳಿ, ಅವ್ರ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಟೀಮ್ಗೆ ನಾನು ನಿರ್ಮಾಪಕ ಇಲ್ಲ. ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು, ನಾನಲ್ಲ. ಹಾಗಾಗಿ ನಾನು ನಿರ್ಮಾಪಕನೂ ಆಗಿಲ್ಲ, ಮುಂದೆ ನಿರ್ಮಾಪಕ ಆಗೋವಂಥ ಪರಿಸ್ಥಿತಿ ಇಲ್ಲ. ನನ್ನ ಮಗ ಈಗ ಬ್ಯಾಲ್ಪಿ ಬರ್ತ್ಡೇ ಮಾಡಿದ್ದ. ಮೊನ್ನೆ ಒಂದು ಬೆಂಗಳೂರು ಬಾಯ್ಸ್ ಅಂತ ಹೇಳಿ ಕೆಲವೊಬ್ಬರು ಹೊಸ ಪ್ರೊಡ್ಯೂಸರ್ ಮಾಡಿದರು. ಮತ್ತು ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ ಆಗಿ ತಗೊಂಡಿಲ್ಲ. ಸೊ ಒಂದು ನಮ್ಮ ಸುಬ್ಬರೆ ಮಹೇಶ್ ಅಂತೇಳಿ ಒಬ್ಬರು ಡೈರೆಕ್ಟ್ರು, ಅವರ ಒಂದು ವಿಶ್ವಾಸಕ್ಕೆ ಅಷ್ಟು ಸ್ಟಾರ್ಟ್ ಆಗಿತ್ತು. ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ, ಅದು ನನಗೇನು ಇಲ್ಲ. ಅದು ಸಚಿನ್ಗೆ ಬಿಟ್ಟು ವಿಚಾರ. ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ. ಬಟ್ ನಾನು ಸ್ವಲ್ಪ ಫಿಲಮ್ ಇಷ್ಟಪಡ್ತೀನಿ. ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನ್, ಅಂಬರೀಷು ಎಲ್ಲ ನಾನು ಭಾಳ ಹತ್ತಿರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್, ಯಶು, ಸುದೀಪ್, ಶಿವರಾಜ್ ಕುಮಾರ್, ಪುನೀತ್ ಎಲ್ಲ ನಾವು ನೋಡಿದ್ದೀವಿ. ಇಲ್ಲಿ ಹೊಸ ಹುಡುಗರಿಗೆ ಬಹುಶಃ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರಿ. ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತವಾಗಿ ಹುಟ್ಟು ನೇರವಾಗಿ ಒಂದೇ ಸರಿ ನಾವು 100 ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಸೋದು ಕಷ್ಟ. ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ, ಅವ್ರು ಆ್ಯಕ್ಟ್ ನೋಡಿರೋಕ್ಕಿಲ್ಲ. ಸೊ ಸಡನ್ನಾಗಿ ಬಂದು ಥಿಯೇಟ್ರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಇವತ್ತು ಎಲ್ಲ ಬಂದಿರ್ತಕ್ಕಂಥವ್ರು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಕ್ಕಂಥವ್ರು. ಯಾವುದೇ ಫಿಲಮ್ಮು ನಿಲ್ಲಬೇಕು ಅಂದರೆ ಟೈಮ್ ತಗೊಳುತ್ತೆ. ಸೊ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು, ಪ್ರಯತ್ನ ಮಾಡಬೇಕು. ಡೈರೆಕ್ಟರ್ಗಳ ಜೊತೆ ಡೈರೆಕ್ಟರ್ಗಳ ಮಾತು ಕೇಳಬೇಕು. ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳೋದಂತೆ, ಡೈರೆಕ್ಟರ್ ಬಂದು ಎದ್ದಿರುತ್ತೆ. ಸೊ ಇಡೀ ನಮಗೆ ಅವರು ಒಂದೇ ಭಾಷೆಯಲ್ಲಿ ಮಾಡಿರೋದು. ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರು. ಆದ್ರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟರ್ ಬಂದು ಹೀರೋಗಳು ಕಾಲೇನು ಕೂತ್ಕೊಳ್ತಾರೆ ಅಂತ ಯಾರೋ ಮಾತಾಡ್ತಿದ್ರು. ಸೊ ಹಾಗೆ ಶ್ರಮ ಇದೆಯಲ್ಲ, ಹೀರೋಗಳು ಅವರು ಎಷ್ಟು ಶ್ರಮ ಹಾಕ್ತಾರೋ, ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ. ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಮ್ ಮಾಡ್ತಾ ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಆಗಬೇಕು. ವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಅನ್ನೋ ಭಾವನೆ ಇದೆ. ಹಾಗಾಗಿ ಭಾಳ ಕಷ್ಟಪಡಬೇಕಾಗುತ್ತೆ. ಅದರಿಂದ ನಮ್ಮ ಶಶಿ ಒಳ್ಳೆಯದಾಗಲಿ. ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ. ಫಿಲಮ್ ನೋಡ್ತೀನಿ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಭಿಮಾನ ಇದೆ. ಕನ್ನಡದ ನಾನು ಅನೇಕ ಫಿಲಮ್ ಇವಾಗಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯದಲ್ಲಿ ನಾನು ನೋಡ್ತೀನಿ. ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವನ್ನ ನನಗೆ ಅದು ಸಂಬಂಧ ಇಲ್ಲ ಇರೋ ವಿಚಾರ. ನಮಸ್ಕಾರ. ಈಗ ಎಲೆಕ್ಷನ್ ಆದಮೇಲೆ ಎಲ್ಲಪ್ಪ ನೋಡಿಲ್ಲ. ಸದ್ಯಕ್ಕೆ ನೋಡ್ಬೇಕು. ಯಾವ್ದಾರ ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅನ್ಕೊಂಡಿದ್ದೀನಿ, ಬಟ್ ನೋಡೋಕ್ಕಾಗಿಲ್ಲ. ಕಾಟೇರ ಶಶಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಗತಿಪರ ರೈತರು ಕೂಡ ಹೌದು. ಹಾಗಾಗಿ ನೀವು ಕೃಷಿ ಸಚಿವರಾಗಿ ಇವತ್ತು ಸಾಂಗ್ ಲಾಂಚ್ ಮಾಡಿದ್ರಿ ಅವ್ರ ಸಿನಿಮಾದು. ಸೊ ಈ ಕಾಕತಾಳೀಯನ ಅಥವಾ ಇಂಟೆನ್ಷನಲಿ ಕೃಷಿ ಸಚಿವರಿಗೆ ಇಂಟೆನ್ಷನ್ ಇಲ್ಲ. ಅವ್ನು ನನ್ನ ಬಗ್ಗೆ ಒಂದು ವಿಶ್ವಾಸ ಐತಿ, ನನಗೆ ಬಂದು ಬರಲೇಬೇಕು ಅಂತ. ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು. ಸೊ ಹಾಗಾಗಿ ಮತ್ತು ಅವನು ಅಗ್ರಿಕಲ್ಚರಿಸ್ಟು ಇದ್ದಾರೆ. ಹಾಗಾಗಿ ನನಗೂ
ನಾನು ಇವತ್ತು ಸ್ವಲ್ಪ ಚೆನ್ನಾಗಿ ಫ್ರೀ ಇದ್ದೆ ಅಂದರೆ ಬೆಂಗಳೂರಿನಲ್ಲಿದ್ದೆ. ಹಾಗಾಗಿ ಒಳ್ಳೇದಾಗಲಿ ಅಂತ. ಯಾಕೆಂದ್ರೆ ಬೆಳೆ ಹುಡುಗರಿಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಂಕಿ ಮುಂದಕ್ಕೆ ಕಳಿಸ್ತಕ್ಕಂಥದ್ದು, ಬೆಳೀಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ. ಸಮಾಜದಲ್ಲಿ ಎಲ್ಲರನ್ನೂ ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಹಾಗಾಗಿ ಬಂದೆ ಅಷ್ಟೇ, ಏನು ಬೇರೆ ಉದ್ದೇಶ ಇಲ್ಲ. ಓಕೆ.